ಈ ಮಾವಿನ ಹಣ್ಣಿನ ಸೀಸನ್ ಮುಗಿಯೋಷ್ಟರಲ್ಲಿ ಒಂದು ಸಲ ಈ ಥರ ಮಾವಿನ ಹಣ್ಣಿನ ಶೀಕರಣೆನ ಮಾಡಿಕೊಂಡು ಒಬ್ಬಟ್ಟು ಜೊತೆ ತಿಂದುಬಿಡಿ. ಯಾಕಂದರೆ ಮಾವಿನ ಹಣ್ಣು ಕಾಲ ಮುಗ್ದೋಯ್ತು ಅಂದರೆ, ಈ ಬೇಸಿಗೆ ಮುಗಿದ್ರೆ ಮಾವಿನ ಹಣ್ಣು ಕಾಲ ಮುಗ್ದೋಯ್ತು. ಆಮೇಲೆ ಸಿಗುತ್ತೆ, ಮಾವಿನ ಹಣ್ಣು ಸಿಗಲ್ಲ ಅಂತಲ್ಲ. ಅಂದರೆ ಈ ಸೀಸನಲ್ಲಿ ಬರೋ ಮಾವಿನ ಹಣ್ಣು ಈ ಸೀಸನಲ್ಲಿ ತಿಂದರೆ ಚೆನ್ನಾಗಿರುತ್ತಲ್ವ. ನೋಡಿ, ಈ ಥರ ಶೀಕರಣೆ ಮಾಡಿಕೊಂಡು ಒಬ್ಬಟ್ಟು ಜೊತೆ ತಿಂತಾಯಿದ್ರೆ ನೆಕ್ಸ್ಟ್ ಲೆವೆಲ್ ಸ್ವರ್ಗ ಅಂತಲೇ ಹೇಳ್ಬೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡತಿ ಕರುಚಿ 24. ನಾನಿವತ್ತು ನಿಮಗೆ ಮಾವಿನ ಹಣ್ಣಿನಿಂದ ಹೇಗೆ ಶೀಕರಣೆನ ಮಾಡೋದು, ಒಬ್ಬಟ್ಟು, ಅದು ಸ್ಪೆಸಿಫಿಕ್ಕಾಗಿ ಒಬ್ಬಟ್ಟಿಗೆ ತಿಂತಾರೆ, ದೋಸೆ ಚಪಾತಿ ಎಲ್ಲದಕ್ಕೂ ತಿಂತಾರೆ ಶೀಕರಣೆನ. ನಾನಿಲ್ಲಿ ಒಬ್ಬಟ್ಟು ಜೊತೆಗೆ ಮಾವಿನ ಹಣ್ಣಿನ ಶೀಕರಣೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಒಂದು ಮಾವಿನ ಹಣ್ಣನ್ನ ಚೆನ್ನಾಗಿ ನೋಡಿ, ಹಣ್ಣಾಗಿರೋಂಥ ಮಾವಿನ ಹಣ್ಣನ್ನ ತೊಳೆದು ಎತ್ತಿಟ್ಕೊತಾ ಇದ್ದೀನಿ. ಇಲ್ಲೇ ಒಂದು ಕಡೆ ಇದು ಶೆಲ್ಫ್ನ ನೋಡಿ, ಈ ಥರ ಕಾಟನ್ ಬಟ್ಟೆಯಲ್ಲಿ ಒರೆಸಿ ಈಗ ಒಂದು ಮಾವಿನ ಹಣ್ಣನ್ನು ಹಾಕ್ಕೊಂಡು ಈ ಥರ ನೋಡಿ ಪ್ರೆಸ್ ಮಾಡ್ತಾ ನೋಡಿ, ಈ ಥರ ಅದನ್ನು ಎಲ್ಲ ಫುಲ್ಲು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಈ ಥರ ಸಾಫ್ಟ್ ಆಗುತ್ತೆ, ಆವಾಗ ಚೆನ್ನಾಗಿ ಮಾವಿನ ಹಣ್ಣಿನ ಪಲ್ಪೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಓಕೆನಾ. ಇದು ಯಾವುದೇ ಕಾರಣಕ್ಕೂ ಹುಳ ಗಿಳ ಎಲ್ಲ ಏನೂ ಆಗಿಲ್ಲ. ಮಾವಿನ ಹಣ್ಣು ಸೂಪರಾಗಿ ಆಯಿತಾ. ಇದು ನಮ್ಮ ಮನೆ ಪಕ್ಕದವ್ರು ನನಗೆ ಕೊಟ್ಟಿದ್ದು. ನಾನು 2 ಡೇಸ್ ಆದಮೇಲೆ ಚೆನ್ನಾಗಿ ಮಾಗಲಿ ಶೀಕರಣೆಗೆ ಅಂತ ಇಟ್ಟಿದ್ದೆ ನೋಡಿ. ಇಲ್ಲಿ ನಾನು ಸ್ವಲ್ಪ ತೊಟ್ಟಿನ ಭಾಗನ ಕಟ್ ಮಾಡಿ ಇಲ್ಲಿ ಒಂದು ಪಾತ್ರೆಗೆ ಆ ಪಲ್ಪ್ನೆಲ್ಲ ತಕ್ಕೋತಾ ಇದ್ದೀನಿ ನೋಡಿ. ಈ ಥರ ಚೆನ್ನಾಗಿ ನಾವು ಕೈನಲ್ಲೇ ಪ್ರೆಸ್ ಮಾಡಿ ಅದನ್ನು ಸಾಫ್ಟ್ ಮಾಡ್ಕೊಂಬಿಟ್ರೆ ನಾವು ಮತ್ತೆ ಅದನ್ನು ಜಾಸ್ತಿ ಮತ್ತೆ ಎಲ್ಲ ಹಿಂಗೆಲ್ಲ ಕೈಯೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಎಲ್ಲ ಏನಿರಲ್ಲ ನೋಡಿ. ಈ ಥರ ಎಲ್ಲ ಚೆನ್ನಾಗಿ ನೋಡಿ ಪಲ್ಪೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಇವಾಗ ನಾನು ಇಲ್ಲಿ ಮಾವಿನ ಹಣ್ಣಿನ ಓಟೆನ ನೋಡಿ ಲೈಟಾಗಿ ಈ ಥರ ಕೈಯಲ್ಲಿ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದೇ ಒಂದು ಸ್ಪೂನು ಬೆಲ್ಲದ ಪುಡಿ, ಹಾಗೆ ಒಂದು 5 ಕಾಳು ಮೆಣಸನ್ನ ಪುಡಿ ಮಾಡಿ ಹಾಕಿದ್ದೀನಿ. ಹಾಗೆ ಒಂದು 2 ಏಲಕ್ಕಿ ಕಾಯಿನೂ ಪುಡಿ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಜಾಸ್ತಿ ನೀರನ್ನೆಲ್ಲ ಹಾಕ್ಕೋಬೇಡಿ. ಆದಷ್ಟು ಮಾವಿನ ಹಣ್ಣಿಂದು ಪಲ್ಪಲ್ಲೇ ಮಾಡಿ. ನಾನು ಸ್ವಲ್ಪ ಲೈಟಾಗಿ ನೀರನ್ನು ಸೇರಿಸ್ಕೊಂಡಿದ್ದೀನಿ, ಯಾಕಂದರೆ ನಾನು ಮಾವಿನ ಹಣ್ಣಿನ ಪಲ್ಪು ಸ್ವಲ್ಪ ಗಟ್ಟಿ ಇತ್ತು, ಅದಕ್ಕೋಸ್ಕರ. ಮತ್ತು ಇಲ್ಲಿ 2 ಪುದೀನ ಎಲೆಗಳನ್ನ ಸಣ್ಣಗೆ ಕಟ್ ಮಾಡಿ ಹಾಕೋದ್ರಿಂದ ಇದು ಪುದೀನ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಹಾಗೆ ತಿನ್ನಬೇಕಾದ್ರೆ ಮಧ್ಯೆ ಒಬ್ಬಟ್ಟು ಜೊತೆ ಸಿಕ್ಕರೆ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ನಾನು ಒಬ್ಬಟ್ಟನ್ನು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬೇಳೆ ಒಬ್ಬಟ್ಟನ್ನು ನಾನು ಮಾಡ್ಕೊಂಡಿದ್ದೆ. ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರಿಗೂ ಹಾಗೆ ನನ್ನ ಮಗನಿಗೆ ತುಂಬ ಇಷ್ಟ. ನಾವು ದೇವಸ್ಥಾನಕ್ಕೆ ಹೋಗಿದ್ದಾಗ ತೇರ್ತಕಾಯಿನ ಮಾಡಿಸ್ಕೊಬಂದಿದ್ದೆ, ಮನೆ ದೇವರಿಗೆ ಅಂತ ಹೋಗಿದ್ದಾಗ. ಅಲ್ಲಿ ತೇರ್ತಕಾಯಿನ ತೊಗೊಬಂದು ಅದನ್ನ ಖಾರಕ್ಕೆಲ್ಲ ಏನು ಹಾಕ್ಬಾರ್ದಲ್ವಾ, ನಾನು ಅದಕ್ಕೆ ಒಬ್ಬಟ್ಟನ್ನ ಮಾಡಿಬಿಟ್ಟಿದ್ದೆ. ಹೆಂಗೂ ನನ್ನ ಮಗನಿಗೆ ನಮ್ಮ ಮನೆಯವ್ರಿಗೆಲ್ಲ ಇಷ್ಟ ಅಂತ ಒಬ್ಬಟ್ಟನ್ನ ಮಾಡಿದೆ ನೋಡಿ. ಎಷ್ಟು ಚೆನ್ನಾಗಿ ಒಬ್ಬಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ನೋಡಿ. ಎಷ್ಟು ತೋರಿಸ್ತೀನಿ ನಿಮಗೆ ನೋಡಿ, ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ಬಿ ಬರುತ್ತೆ. ಅಷ್ಟೇ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಚೆನ್ನಾಗಿರುತ್ತೆ ಒಬ್ಬಟ್ಟು. ನಿಜ ಈ ಥರ ಒಬ್ಬಟ್ಟು ಮಾಡಿಕೊಟ್ರೆ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ನಿಜ. ನಾನು ಒಬ್ಬಟ್ಟು ರೆಸಿಪಿನ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇವಾಗ ಶೀಕರಣೆದ ಹಾಕಿದ್ದೀನಿ. ವಿಡಿಯೋ ಇಷ್ಟ ಆದರೆ ನಿಜವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಜ ಇದೇ ಥರ ಡಿಫ್ರೆಂಟಾಗಿ ಸಖತ್ ಟೇಸ್ಟಿಯಾಗಿರೋ ರೆಸಿಪೀಸ್ಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಿದೆ. ಯಾರಾದರೂ ಮಾಡಿಕೊಂಡು ಶೀಕರಣೆ ಜೊತೆ ಒಬ್ಬಟ್ಟು ತಿಂದಿಲ್ಲ ಅಂದರೆ ನಿಜ ಈ ವಿಡಿಯೋ ನೋಡಿಕೊಂಡು ಒಬ್ಬಟ್ಟು ಮಾಡಿಕೊಂಡು ಶೀಕರಣೆ ಮಾಡಿಕೊಂಡು ಮ್ಯಾಂಗೋ ಸೀಸನ್, ಮಾವಿನ ಹಣ್ಣಿನ ಸೀಸನ್ ಮುಗಿಯೋಷ್ಟರಲ್ಲಿ ಒಂದು ಸಲ ಮಾಡ್ಕೊತೀನಿ. ನಿಜ ನಿಮ್ಮ ಫೇವ್ರೇಟ್ ಆಗಿಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಕೀಪ್ ವಾಚಿಂಗ್ ಮೈ ವಿಡಿಯೋ. ಬಾಯ್.